ಗಣಪತಿಯ ಬಗ್ಗೆ 2 ಶಬ್ದ, ವಿಘ್ನಕರ್ತ, ವಿಘ್ನಹರ್ತ. ಅವ ವಿಘ್ನವನ್ನು ಕೊಡುವುದು ಯಾಕೆಂದರೆ ನಮ್ಮ ತಲೆ ಸ್ವಲ್ಪ ಚೆನ್ನಾಗಿ ಓಡಲಿ ಅಂತ ಅಷ್ಟೇ. ಅದು ಓಡಿಸಲಿಕ್ಕೆ ಶುರು ಮಾಡಿದರೆ ವಿಘ್ನಹರ್ತ, ಆ ವಿಘ್ನಗಳನ್ನು ನಾಶ ಮಾಡ್ತಾನೆ. ಅದು ಒಂದು ಭಾಗ. ಎರಡನೇದು ಇವತ್ತಾಗುವಂತಹ ಶಿಲಾನ್ಯಾಸ ಮಾಡಿದಂತಹ ಮಹಾದ್ವಾರ. ಈ ಮಹಾದ್ವಾರ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಇರ್ತದೆ, ಇದೇ ಸಮಸ್ಯೆ. ಆ ಮಹಾದ್ವಾರ ಹೇಗಿರಬೇಕು ಎಂಬುದು ಪ್ರಶ್ನೆ. ಭಗವಂತನೇ ಸ್ಪಷ್ಟ ಹೇಳಿಬಿಟ್ಟಿದ್ದಾನೆ. ನಮ್ಮಲ್ಲಿರುವ ದ್ವಾರ ಯಾವುದು? ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ. ಹಾಳಾಗಿ ಹೋಗಲಿಕ್ಕೆ ಬೇಕಾದಂಥ ಒಂದು ದ್ವಾರ ನಮ್ಮಲ್ಲಿ ಉಂಟು. ಆ 3 ಯಾವುದು ಅಂತ ಹೇಳಿದರೆ ಕಾಮ ಕ್ರೋಧಸ್ತಥಾ ಲೋಭ. ಆದರೆ ಇಲ್ಲಿ ಆಗುವಂಥ ದ್ವಾರ ಆ ಕಾಮ ಕ್ರೋಧ ಲೋಭಗಳು ಒಳಗೆ ಬರಬಾರದು. ಹಾಗಾಗಿ ಅಂಥ ಒಂದು ಮಹಾದ್ವಾರ ನಿರ್ಮಾಣ ಮಾಡಲಿಕ್ಕೆ ಹೊರಟದ್ದು. ಆ ದ್ವಾರದ ಒಳಗೆ ಬಂದ ನಂತರ ಮತ್ತೆ ವಾಪಸ್ ಹೋಗುವಾಗ ಈ ಕಾಮಕ್ರೋಧ ಲೋಭ ಬರದಂತೆ ಒಳಗೆ ಹೋಗುವ ನಿರ್ಣಯ ಮಾಡಬೇಕಾದ್ದು. ಆ ದ್ವಾರಕಾ ಶಕ್ತಿ ಯಾಕೆ ಉಂಟು ಅಂತ ಹೇಳಿದರೆ, ಇವತ್ತು ನೀವೆಲ್ಲ ಗಮನಿಸಿರ್ಬೋದು, ಕೊನೆಗೆ ಎಲ್ಲ ಕಾರ್ಯಕ್ರಮ ಮುಗಿದಾದ ಆದ ನಂತರ ಎಲ್ಲರಿಗೂ ತೆಂಗಿನಕಾಯಿ ಕೊಟ್ಟರು ಅದನ್ನು ಒಡಿಲಿಕ್ಕೆ. ಅದನ್ನು ಗಮನಿಸ್ತಾ ಇದ್ದೆ. ಆಶ್ಚರ್ಯ ಮತ್ತು ಆನಂದ ಆದದ್ದು ಯಾವಾಗಂದರೆ, ಒಂದೇ ಒಂದು ತೆಂಗಿನ ಗಡಿ ಕೌಚಿ ಬೀಳಿಲ್ಲ. ಅದರ ಅರ್ಥ ಬಹಳ ಚೆನ್ನಾಗಿ ಆಗ್ತದೆ ಅಂತ. ಮುಂದಿನದ್ದು ದೀಪ ಬೆಳಗಿಸುವುದು. ಭಾರತದ ಒಟ್ಟಿಗೆ ಜಗತ್ತಿನ ಯಾರನ್ನು ಹೋಗಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೀಪ ಬೆಳಗಿಸುವಾಗ ನಾವು ಹೇಳುವ ಮಂತ್ರ ಯಾವುದು? ದ್ವೇಷ ಬುದ್ಧಿ ವಿನಾಶಾಯ. ದ್ವೇಷ ಮಾಡುವವ ಸಾಯಬೇಕು ಅಂತ ಹೇಳೋದಿಲ್ಲ. ನಮ್ಮಲ್ಲಿ ಅಕಸ್ಮಾತ್ ದ್ವೇಷ ಬುದ್ಧಿ ಬಂದರೆ ಆ ದ್ವೇಷ ಬುದ್ಧಿಯ ಕಾಣೆಯಾಗಬೇಕು. ಆ 5 ದೀಪಗಳು ಇನ್ನೂ ಉಂಟು. ಹಾಗೆ ಬೆಳಗಿಸಿದಂಥ ದೀಪಗಳು ಚೆನ್ನಾಗಿದೆ. ಹಾಗಾಗಿ ಒಟ್ಟಿನಲ್ಲಿ ಅರ್ಥ ಏನಂದರೆ, ಋಗ್ವೇದದ ಕೊನೆಯ ಸೂಕ್ತದ ಮಂತ್ರ, ಆ ಮಂತ್ರವನ್ನು ಅರ್ಥ ಮಾಡಿಕೊಂಡು ಆ ಮಂತ್ರದಂತೆ ನಾವೆಲ್ಲ ಮುಂದೆ ಹೋದರೆ ಎಲ್ಲವೂ ಚೆನ್ನಾಗಿ ಆಗ್ತದೆ.